ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ಇವತ್ತು ಹೊಸ ಒಂದು ಫಿಲಿಮೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಇವತ್ತಿನ ಹೊಸ ಫಿಲಿಮೇ ಚಾಂದಿನಿ ಬಾರ್. ಚಾಂದಿನಿ ಬಾರೋ ಚಾಂದಿನಿ ಬಾರೋ ಅಲ್ಲಿ ಇಲ್ಲಿ ನೋಡೋದು ಬನ್ನಿ ಎಲ್ಲಾರು. ಸರ್ವೇ ಜನ ಸುಖಿನೋ ಬಂತು. ಇದು ಆ್ಯಕ್ಚುಲಿ ಕುಡಿಯೋರ್ ಕತೆ ಅಲ್ಲ, ದುಡಿಯೋರ್ ಕತೆ. ಹೆಸರು ಚಾಂದಿನಿ ಬಾರ್ ಅಂದ ತಕ್ಷಣ ಎಲ್ಲ ಏನು ಅನ್ಕೊಂತೀವಿ ನಾವು, ಮೋಸ್ಟ್ಲಿ ಯಾರೋ ಕುಡುಕ್ರೋದು, ಏನೋ ಲವ್ ಫೇಲ್ಯೂರೋ ಈ ಥರದ್ದೆಲ್ಲ ಅನ್ಕೊಂತೀವಿ. ಇರ್ಬೋದು ಕಥೆಯೊಳಗೆ ಅದಿರ್ಬೋದು, ಬಟ್ ಹೆಸರು ತಕ್ಕನಾಗ ಆ ಥರದ್ದೇನು ಚಾಂದಿನಿ ಬಾರ್ ಅಂತಂದರೆ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ರಾಘವೇಂದ್ರಣ್ಣ. ಯಾಕೆಂದರೆ ನನಗೆ ಅಣ್ಣ ಅಂತಲೇ ಅವ್ರನ್ನ ಕರಿತೀನಿ, ಯಾಕೆಂದರೆ ತುಂಬ ಬೇಕಾದವ್ರು ನನಗೆ. ಫಿಲಿಮು ರಿಲೀಸ್ ದಿನವೇ ಹೋಗಿ ನಾನು ಫಿಲಿಮ್ ನೋಡಿದೆ, ತುಂಬ ಚೆನ್ನಾಗಿದೆ ಫಿಲಿಮ್. ಈಗ ಯಾರು ಒಂದು ಖುಷಿಗೋ ಅಥವಾ ಇನ್ನೊಂದಕ್ಕೋ ಏನಕ್ಕಾದ್ರೂ ಎಲ್ಲ ಬಾರ್ಗೆ ಸೇರ್ಕೊಂತಾರೆ, ಯಾಕೆಂದರೆ ಎಣ್ಣೆ ಹೊಡೆಯೋಕ್ಕೋಸ್ಕರ. ಬಟ್ ಇವರು ಈ ಸ್ನೇಹಿತರೆಲ್ಲ ಸೇರ್ಕೊಂಡು ಎಣ್ಣೆ ಹೊಡೆಯೋಕ್ಕೆ ಸೇರ್ಕೊಳ್ಳಿಲ್ಲ, ಬಟ್ ಈ ಥರ ಒಂದು ಚಾಂದಿನಿ ಬರೋಣ ಫಿಲಿಮ್ ಮಾಡೋಕ್ಕೋಸ್ಕರ ಸೇರ್ಕೊಂಡು ಒಂದು ಎಲ್ಲ ಸ್ನೇಹಿತರು ಸೇರಿ ಎಲ್ಲ ಏನೋ ಫಿಲಿಮ್ ಮೇಕಿಂಗ್ ಮಾಡಬೇಕು ಅಂತ ಆಸೆ ಪಟ್ಟವರೆಲ್ಲ ಸೇರಿ ಮಾಡಿದಂಥ ಒಂದು ಸಿನಿಮಾ ಇದು. ಆ್ಯಕ್ಚುಲಿ ತುಂಬ ಸೆಟಲ್ ಆಗಿರುವಂಥ ಕತೆ, ಚೆನ್ನಾಗಿದೆ. ಎಲ್ಲಿಂದನೋ ಏನೋ ಬೇರೆ ಬೇರೆ ಕನಸುಗಳನ್ನ ಕಟ್ಕೊಬಂದು ಯಾವುದೋ ಒಂದು ಊರಿಗೆ ಬದುಕೋಸ್ಕರ ಬಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರನೇ ಮೈಸೂರಿಗೆ ಬರ್ತಾರೆ. ಅಲ್ಲಿ ಶುರುವಾಗೋಂಥ ಒಂದು ಕತೆ ಇದು. ಹೀರೋಗೆ ಬೇರೆ ಏನೋ ನಾನು ಇಷ್ಟಪಟ್ಟಿರೋ ಕ್ಷೇತ್ರ ಬೇರೆ, ಬಟ್ ಅನಿವಾರ್ಯತೆ, ಬದುಕಿನ ಹೋರಾಟ, ಏನು ಮಾಡೋಕ್ಕಾಗಲ್ಲ. ಈ ಒಂದು ದಿಕ್ಕಿಗೆ ಕರ್ಕೊಂಬರ್ತದೆ. ಸೊ ಈ ಥರದೊಂದು ಕತೆ ಅಂದರವನ್ನು ಇಟ್ಕೊಂಡು ರಾಘವಣ ಅವರೇ ಡೈರೆಕ್ಟ್ ಮಾಡಿ, ಜೊತೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಮತ್ತು ಭರತನ ಅಂದ್ಬಿಟ್ಟು ಇವರು ಪ್ರೊಡ್ಯೂಸ್ ಮಾಡಿರೋಂಥದ್ದು. ನೋಡಿದ್ದೀನಿ ಫ್ರಮ್ ಡೇ ಒನ್ನಿಂದನೂ ಅವ್ರ ಸ್ಟ್ರಗಲ್ ನೋಡಿದ್ದೀನಿ, ಅವ್ರ ಕಷ್ಟ ನೋಡಿದ್ದೀನಿ. ಪಾಪ ಒಂದು ಫಿಲಿಮ್ ಮಾಡಬೇಕು, ಪ್ರೊಡ್ಯೂಸರ್ ಇಲ್ಲ, ಬಟ್ ತಾವೇ ದುಡ್ಡುಗಳನ್ನ ಹಾಕಿ ಎಲ್ಲೆಲ್ಲೋ ಹೊಂದಿಸ್ಕೊಂಡು ಆ ಸ್ಟ್ರಗಲ್ ಐತಲ್ಲ. ಜೊತೆಗೆ ಇಡೀ ಸಿನಿಮಾ ತುಂಬ ಎಲ್ಲೋ ಬೇರೆ ಬೇರೆ ಕಡೆ ಯಾರ್ಯಾರನ್ನೋ ಹೊಸಬ್ರನ್ನ ಅಂದರೆ ಐ ಮೀನ್ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಕರ್ಕೊಂಬಂದೇನು ಮಾಡಿಸಿಲ್ಲ. ತನ್ನ ಜೊತೆಯಲ್ಲಿದ್ದವ್ರನ್ನ, ತನ್ನ ಸ್ನೇಹಿತರ ಬಳಗನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅದ್ಭುತವಾದಂಥ ಸಾಂಗ್ಗಳು ಕೊಟ್ಟಿದ್ದಾರೆ ಕಾರ್ತಿಕ್ ಮತ್ತು ವೈಶಾಖ್. ಅದ್ಭುತವಾದಂಥ ಸಿನಿಮಾಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಸಿಂಪಲ್, ಎಲ್ಲೂ ಒಂದು ಕಡೆ ಏನೋ ಒಂದು ಕಡೆ ಬೇಜಾರಾಗೋಂಥದ್ದು ಆ ಥರದಂಥ ಸೀನ್ಗಳೇನಿಲ್ಲ. ಎಲ್ಲೋ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ, ನಾವು ನಿಮ್ಮಂತೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥ ಯಾವುದೋ ಒಂದು ಹಳ್ಳಿ ಹುಡುಗ ತನ್ನ ಯಾವುದೋ ಸಿನಿಮಾ ಕ್ಷೇತ್ರ ಇರ್ಬೋದು, ಆ ಕ್ಷೇತ್ರಕ್ಕೋಸ್ಕರ ಹೊರಗಡೆ ಬರ್ತಾನೆ. ಬಟ್ ಅದು ಆಗಲ್ಲ, ಯಾಕೆಂದರೆ ಎಲ್ಲ ನಾವು ಅನ್ಕೊಂಡಿರೋ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ಅಂತಂದರೆ ಅದು ಆಗಲ್ಲ. ಅಂಥ ಒಂದು ಟೈಮಲ್ಲಿ ಈ ಒಂದು ಚಾಂದಿನಿ ಬಾರ್ ಅವನ ಕೈ ಹಿಡಿತಿದೆ. ಅದೇ ಈ ಸಿನಿಮಾ ಈ ಕಥಾ ಅಂದರೆ. ಯಾಕೆಂತಂದರೆ ಸಿನಿಮಾ ಚಾಂದಿನಿ ಬಾರ್ ಅಂದ ತಕ್ಷಣ ಇದು ಏನೋ ಬೇರೆ ಇರ್ಬೋದು ಅಂತ ಅನ್ಕೊಂಡ್ಬಿಡ್ಬೋದು, ಬಟ್ ತುಂಬ ಚೆನ್ನಾಗೈತೆ ಸಿನಿಮಾ. ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ನನ್ನ ಸ್ನೇಹಿತ ಸಿದ್ದು ಬದರನಾಡಂತೂ ಆ ಚಾಮರಾಜನಗರದ ಭಾಷಾ ಸೊಗಡು ಅದ್ಭುತವಾಗೈತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ರುಬಿನ್ ಸಂಜಯ್ ಆ್ಯಕ್ಟ್ ಮಾಡಿದ್ದಾರೆ. 2020ನೇ ಸಾಲಿನಲ್ಲಿ ಈ ಒಂದು ಚಿತ್ರಕಥೆಗೆ ರಾಜ್ಯ ಪ್ರಶಸ್ತಿ ಸಹ ಸಿಕ್ಕಿದೆ. ಯೂಶಲಿ ನೋಡಿರ್ಬೇಕು, ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ, ಈ ಥರದ್ದೊಂದು ಸಿನಿಮಾ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತಂದರೆ ಕತೆ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ಈಗ ಆಲ್ರೆಡಿ ಸಿನಿಮಾ 2020ರಲ್ಲೇ ರಿಲೀಸ್ ಆಗಿ ಐ ಥಿಂಕ್ ಅವ್ರು ಅನ್ಕೊಂಡಷ್ಟು ಪಾಪ ರೀಚ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಒಳ್ಳೆ ಸಿನಿಮಾಗಳನ್ನ ಜನ ಕೈ ಹಿಡಿದ್ರೆ ತುಂಬ ಚೆನ್ನಾಗಿರ್ತದೆ, ಬಟ್ ತುಂಬ ಸ್ಟ್ರಗಲ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿದರು. ಬಟ್ ಅಷ್ಟು ಚೆನ್ನಾಗಿ ಪಾಪ ಯಾರು ಪ್ರೇಕ್ಷಕರು ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಸೊ ಗೊತ್ತಿಲ್ಲ ಅವ್ರವ್ರ ಹಣೆ ಬರ. ಬಟ್ ಒಂದೊಳ್ಳೆ ಸಿನಿಮಾ ಅದಂತೂ ಸತ್ಯ, ನಾನು ಹೇಳ್ತಾ ಇದ್ದೀನಿ. ಇದೊಂದು ಒಳ್ಳೆ ಸಿನಿಮಾ ಆ್ಯಕ್ಚುಲಿ. ಇಡೀ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ. ಇದರಲ್ಲಿ ಚಿಂಟು ಅನ್ನೋ ಕ್ಯಾರೆಕ್ಟರ್ ಮದರ್ ಸೆಂಟಿಮೆಂಟು. ಸೊ ಅದಾದಮೇಲೆ ಆ ಬಾರ್ಗೆ ಬೇರೆ ಬೇರೆ ಕಡೆಯಿಂದ ಬಂದವರು, ತಮ್ಮ ನೋವನ್ನು ಹಂಚ್ಕೊಂಡವರು, ಅದರಲ್ಲೊಂದು ವೇಶ್ಯ ಪಾತ್ರ, ಎಲ್ಲ ಪಾತ್ರಗಳು. ನೀವಾಗ ಒಂದು ಸಿನಿಮಾದಲ್ಲಿ ಅಂತಂದರೆ ಒಂದು ಬಾರ್ಗೆ ಯಾರ್ಯಾರೆಲ್ಲ ಬರ್ತಾರೆ ಅಷ್ಟು ಪಾತ್ರಗಳನ್ನ ಈ ಸಿನಿಮಾದಲ್ಲಿದೆ. ಅದ್ರ ಜೊತೆಗೆ ಒಂದು ಪ್ರೀತಿ ಇದೆ, ಎಲ್ಲ ಥರದ ಭಾವನೆಗಳು. ಎಲ್ಲೂ ಒಂದು ಕಡೆ ಅಸಭ್ಯ ಅದು ಯಾವುದೇ ರೀತಿ, ಆಮೇಲೆ ಯಾವುದೋ ಒಂದು ದೊಡ್ಡ ಫೈಟ್, ದೊಡ್ಡ ಸ್ಕ್ರೀನ್ ಆ ಥರದ್ದು ಯಾವುದೂ ಸಹ ವೈಭವೀಕರಣ ಇಲ್ಲ ಇಲ್ಲಿ. ತುಂಬ ಸೆಟ್ಲ್ ಆಗಿರೋಂಥ ಸಿನಿಮಾ. ನೋಡಿದ್ರೆ ಎಲ್ಲ ನಮ್ಮ ಮಧ್ಯಮ ವರ್ಗದಲ್ಲಿ ನಮ್ಮ ಜೊತೆ ಇನ್ಯಾರೋ ಜೊತೆ ಬೆರೆತು ಮಾಡಿರೋಂಥ ಸಿನಿಮಾ ಥರ ಇದೆ. ಸೊ ದಯವಿಟ್ಟು ಇವಾಗ ಅದನ್ನು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದಾರೆ ಈಗಷ್ಟೇ. ನಾನು ಸಿನಿಮಾನೂ ಸಹ ನೋಡಿದೆ. ನಾನು ಒಂದ್ಸರಿ ಆಲ್ರೆಡಿ ಥಿಯೇಟ್ರಲ್ಲಿ ಒಂದ್ಸರಿ ಫಿಲ್ಮ್ ನೋಡಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ನೋಡಿಲ್ಲ, ಸಿನಿಮಾ ನೋಡೋಕ್ಕಾಗಿಲ್ಲ, ದಯವಿಟ್ಟು ಈ ಸಿನಿಮಾನ ಯೂಟ್ಯೂಬಲ್ಲಿ ನೋಡಿ. ಒಂದು ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ನೋಡಿದ್ದೀನಿ. ಆ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಸೇವಿಂಗ್ಸ್ ಆಗಿರ್ಬೋದು. ಪಾಪ ಸಿನಿಮಾ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಎಲ್ಲೋ ಒಂದು ವಾರ ಶೂಟ್ ಮಾಡೋದು, ಮತ್ತೆ ಅಮೌಂಟ್ ಪ್ರಾಬ್ಲಮ್ಮು, ಇನ್ನೆಲ್ಲೋ ಮತ್ತೆ ದುಡ್ಡು ಹೊಂದಿಸ್ಕೋಬೇಕು, ಮತ್ತೆ ಸೆಟ್ ಹಾಕಬೇಕು. ಪಾಪ ಯಾವುದೋ ಒಂದು ಕಡೆ ಹೋಗಿ ಇಲ್ವಾಲ್ ಹತ್ರ ಹೋಗಿ ಆ ಇಡೀ ಬಾರ್ ಸೆಟ್ನ ಹಾಕಿದ್ದಾರೆ.
ಸೊ ಅದೆಲ್ಲ ಅಷ್ಟು ಈಸಿ ಆಗಿರಲ್ಲ. ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಅಷ್ಟೆಲ್ಲ ಸ್ಟ್ರಗಲ್ ಮಾಡೋರು. ಇದೊಂದು ದೊಡ್ಡ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಫಿಲ್ಮ್ ಮಾಡಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಬಿ ಜಿ ಎಮ್ಮು ಮತ್ತು ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ದಯವಿಟ್ಟು ಯಾರ್ಯಾರು ಇನ್ನೂ ನೋಡಿಲ್ಲ ಫಿಲ್ಮ್, ಆ ಟೈಮಲ್ಲಿ ಒಂದು ಪಬ್ಲಿಸಿಟಿ ಪ್ರಾಬ್ಲಮ್ ಇರ್ಬೋದು, ಜನಗಳಿಗೆ ಅಷ್ಟು ಬೇಗ ಎಷ್ಟು ತಲುಪ್ತಾನೆ ಇರ್ಬೋದು. ಬಟ್ ಈಗ ಅದು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಇವಾಗಾದ್ರೂ ಯೂಟ್ಯೂಬಲ್ಲಿ ಸಿನಿಮಾ ನೋಡಿ. ಜೊತೆಗೆ ನಾವು ಅವ್ರಿಗೆ ಸಿನಿಮಾ ಆಗೋಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಕ್ಕಾಗಿರಲ್ಲ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಆದ್ರೂ ನಿಮ್ಗೆ ಖುಷಿ ಆದರೆ ಅವ್ರದ್ದೊಂದು ಸ್ಕ್ಯಾನರ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಏನು ಕೊಡಬೇಕು ಅನ್ಸುತ್ತೋ ಅದನ್ನು ಅವ್ರ ಸ್ಕ್ಯಾನರ್ಗೆ ನೀವು ಡೊನೇಟ್ ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ. ಜೊತೆಗೆ ಸಿನಿಮಾನ ಶೇರ್ ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ಇರೋದ್ರಿಂದ ಅದಕ್ಕೆ ನೀವು ಕಾಸು ಕೊಟ್ಟು ನೋಡಬೇಕು ಅನ್ನೋದೇನು ಇರೋದಿಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ 1 ಲಕ್ಷ ರೀಚ್ ಆಗಿದೆ ಫಿಲಿಮ್ ರಿಲೀಸ್ ಆದಾಗಲಿಂದ ಇಲ್ಲಿವರೆಗೆ 1 ಲಕ್ಷ ಫಿಲಿಮ್ ರೀಚ್ ಆಗಿದೆ. ಯೂಶ್ವಲಿ ಕಮೆಂಟ್ ಬಾಕ್ಸ್ ನಾನು ನೋಡಿದೆ, ಕಮೆಂಟ್ ಬಾಕ್ಸಲ್ಲೆಲ್ಲ ಅದ್ಭುತವಾದ ಸಿನಿಮಾ ಅಂತಲೇ ಬರೀತಾ ಇದ್ದಾರೆ. ಬಟ್ ಸಿನಿಮಾ ಆ ಟೈಮಲ್ಲಿ ಪಾಪ ಫಿಲಿಮು ಥಿಯೇಟ್ರಲ್ಲಿ ಬಂದು ಜನ ನೋಡೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ ನನಗೂ. ನಾನು ಫಸ್ಟ್ ಡೇ ನೋಡಿದಾಗ್ಲೂ ಅಷ್ಟೇ ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ಎಷ್ಟೋ ಜನಗಳಿಗೆ ಅದು ತಲುಪಲಿಲ್ಲ ಅನ್ನೋದೊಂದು ಬೇಜಾರಿದೆ. ಬಟ್ ರಾಘವಣ್ಣ ಡೂಯಿಂಗ್ ವಂಡರ್ಫುಲ್ ಜಾಬ್. ಯಾಕೆಂತಂದರೆ ಅಷ್ಟು ಸುಲಭ ಅಲ್ಲ ಸಿನಿಮಾ ಮಾಡೋದು. ನೀನು ಮಾಡಿದ್ದೀರಾ, ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀರಾ. ಐ ಥಿಂಕ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವು ಗೆದ್ದಿದ್ದೀರಾ ಇರ್ಬೋದು. ಫೈನಾನ್ಷಿಯಲಿ ನಿಮ್ಗೆ ಅಷ್ಟು ಸಪೋರ್ಟ್ ಆಗಿ ಅದು ನಿಮ್ಮ ಕೈ ಹಿಡಿದೇ ಇರ್ಬೋದು. ಬಟ್ ನಿಲ್ಲಿಸ್ಬೇಡಿ, ಸಿನಿಮಾ ನಿಲ್ಲಿಸ್ಬೇಡಿ. ಪ್ರತಿ ಸರಿ ರಾಘವಣ್ಣ ಸಿಗ್ದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ, ಹಣ ಈ ಪ್ರಯತ್ನಗಳನ್ನ ನಿಲ್ಲಿಸ್ಬೇಡಿ, ಇನ್ನೊಂದಷ್ಟು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡೋದ್ರಿಂದ ಇನ್ನೊಂದಷ್ಟು ಜನ ಕಲಾವಿದರು ಬರ್ತಾರೆ. ಈಗ ನೋಡಿ, ಸಿದ್ದು ಒಳ್ಳೆ ಸಿಂಗರ್. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ. ತುಂಬ ಚೆನ್ನಾಗಿ ಇಡೀ ಪಾತ್ರ ಹೀರೋ ಎಷ್ಟು ಫ್ರೇಮಲ್ಲಿ ಇದ್ದಾನೋ ಅಷ್ಟು ಫ್ರೇಮಲ್ಲೂ ಸಿದ್ದು ಇದ್ದಾನೆ. ಅಂದರೆ ಒಂದು ಫ್ರೆಂಡ್ ರೋಲ್ ಆಗಿ ಸಿದ್ದು ಇದ್ದಾನೆ. ಬಟ್ ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಶಿಶಿರ್ ಅಂತ ಇನ್ನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರೋದು ಶಿಶಿರು. ಬಟ್ ಈಸ್ ಫಸ್ಟ್ ಓಪನಿಂಗ್ ಶಾಟಲ್ಲೇ ಶಿಶಿರ್ ಬರ್ತಾರೆ. ಈಸ್ ಆಲ್ಸೋ ವಂಡರ್ಫುಲ್ ಆ್ಯಕ್ಟರ್. ಆ್ಯಕ್ಚುಲಿ ತುಂಬ ಸರಿ ಇವ್ರನ್ನೆಲ್ಲ ನಾನು ತುಂಬ ಕ್ಲೋಸ್ ಹತ್ರದಿಂದ ನೋಡೋದಕ್ಕೆ ನಾನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಏನು ಕ್ಯಾಲಿಬರ್ ಇದ್ದಾರೆ ಅಂತ. ಸೊ ನಮ್ಮ ರೂಬಿನ್ ಇರ್ಬೋದು, ರೂಬಿನ್ ಸಂಜಯ್ ಅಂತೂ ಈ ಥಿಯೇಟ್ರಲ್ಲಿ ಇಷ್ಟು ವರ್ಷ ತನ್ನನ್ನು ತಾನೇ ಅರ್ಪಿಸ್ಕೊಂಡಿರೋಂಥ ವ್ಯಕ್ತಿ ಥಿಯೇಟ್ರಲ್ಲಿ. ಐ ಥಿಂಕ್ ಪಾಪ ಈ ಫಿಲ್ಮ್ ಆ್ಯಕ್ಚುಲಿ ಕೈ ಹಿಡಿಬೇಕಾಗಿತ್ತು. ಯಾಕಂದರೆ ಎಂತೆಂಥ ಸಿನಿಮಾಗಳು ಬರ್ತವೆ ಹೋಗ್ತವೆ. ಬಟ್ ಈ ಸಿನಿಮಾನ ಜನ ಕೈ ಹಿಡಿದಿರೋ ಚೆನ್ನಾಗಿರ್ತಿತ್ತು. ಕನ್ನಡ ಜನಗಳಿಗೆ ಸಿನಿಮಾ ತಲುಪಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ ತಲುಪಕ್ಕಾಗಿಲ್ಲ. ಬಟ್ ಇವಾಗಂತೂ ಅದು ಯೂಟ್ಯೂಬಲ್ಲಿ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಅಕ್ಸೆಸ್ ಮಾಡ್ಬೋದು. ದಯವಿಟ್ಟು ನಿಮ್ಮ ಒಂದು ವಿಡಿಯೋ ನೀವು ಹೋಗಿ ಸಾಧ್ಯವಾದಷ್ಟು ಏನಂತಂದರೆ ಯಾವ್ದಾದ್ರು ಒಂದು ಸಂಡೇ ಆಗಿರ್ಬೋದು, ಇಲ್ಲ ವೀಕ್ ಡೇಸಲ್ಲೇ ಒಂದು ಈವ್ನಿಂಗ್ ಇಡೀ ಫ್ಯಾಮಿಲಿ ಕೂತ್ಕೊಂತ ನೋಡುವಂಥ ಒಂದು ಸಿನಿಮಾ ಇದು ಚಾಂದಿನಿ ಬಾರು. ಸಿನಿಮಾ ಅಂತೂ ಓವರ್ ಆಲ್ ಫ್ಯಾಮಿಲಿ ಕೂತ್ಕೊಂತ ನೋಡೋವಂಥ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್. ಯಾವುದೇ ವೈಭವೀಕರಣ ಇಲ್ಲ. ಸೊ ಯಾವುದೇ ಸ್ಟಾರ್ಡಮ್ ಆ ಥರದ್ದೇನಿಲ್ಲ. ಸಿಂಪಲ್ ಒಬ್ಬ ಬಾರ್ ಹುಡುಗ ಏನಿದ್ದಾನೆ ಅದರದ್ದೇ ಆದಂಥ ಕಥೆ ಇದು. ಒಂದೊಳ್ಳೆ ಸಿಂಪಲ್ ಹೀರೋಯಿನ್ನು, ಯಾವುದು ಗ್ರ್ಯಾಂಡು. ನಮ್ಮ ಫ್ಯಾಮಿಲಿ ಈವನ್ ಈ ಶೂಟ್ ಆಗಿರೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಮೈಸೂರು ಅಗ್ರಹಾರದಲ್ಲೇ. ಈ ಅಗ್ರಹಾರದಲ್ಲಿ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ ಹೆಂಗಿರ್ತಾಳೆ ಆ ಥರದೊಂದು ಹೀರೋಯಿನ್ ಕ್ಯಾರೆಕ್ಟರು. ಜೊತೆಗೆ ಬಾರಲ್ಲಿ ಕೆಲಸ ಮಾಡೋವಂಥ ಹುಡುಗ. ಸೊ ಈ ಥರದೊಂದು ಚೆನ್ನಾಗಿದೆ. ಅದರಲ್ಲೂ ಮೈಸೂರು ಮಾರ್ಕೆಟ್ ತೋರಿಸಿರೋಂಥದ್ದು. ಸಿನಿಮಾಟೋಗ್ರಫಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಖತ್ತಾಗೈತೆ. ಸೊ ನೀವು ಹೋಗಿ ನೋಡಿ. ಸಾಧ್ಯ ಆದಷ್ಟು ಈ ಫಿಲಿಮ್ ನೋಡಿದ ಮೇಲೆ, ಯಾಕೆಂದರೆ ಈ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ. ದಯವಿಟ್ಟು ಒಂದು ರಿಕ್ವೆಸ್ಟು, ಅದು ಅವ್ರು ಖರ್ಚು ಮಾಡಿದಷ್ಟು ಸಿಗುತ್ತೆ ಅನ್ನೋದಕ್ಕೆ ನಾನು ಹೇಳಲ್ಲ. ಬಟ್ ನಾವು ನೋಡಿದ ಮೇಲೆ ಆದ್ರೂ ಆ ಸಿನಿಮಾಗೆ ಓಕೆ ಈ ಸಿನಿಮಾ ವರ್ತ್ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಈ ಒಂದು ಸ್ಕ್ಯಾನರ್ಗೆ ಅಥವಾ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೊಂದು ಫೋನ್ ಮಾಡಿ ಮಾತಾಡಿ. ಯಾಕೆಂದರೆ ನೀವು ಮಾತಾಡೋದ್ರಿಂದ ಒಂದೆಲ್ಲೋ ಇನ್ನೊಂದಷ್ಟು ಸ್ಫೂರ್ತಿ ಸಿಗ್ಬೋದು ರಾಘವಣ್ಣಂಗೆ. ಪಾಪ ಈ ಸಿನಿಮಾ ಆದಮೇಲೆ ಆ ಸಿನಿಮಾ ರಿಲೀಸ್ಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಸಿನಿಮಾ ಮಾಡ್ಬೇಕಾದ್ರೆ ಸ್ಟ್ರಗಲ್ ಮಾಡಿದ್ದಾರೆ. ಎಲ್ಲ ಸ್ನೇಹಿತರೆ ಇದ್ದಿದ್ದು. ಬಟ್ ಅದಾದಮೇಲೆ ಇವಾಗ ಹೊಸ ಯಾವುದೋ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ. ಸಿಗ್ದಾಗೆಲ್ಲ ಹೇಳ್ತೀನಿ, ಅಣ್ಣ ಒಳ್ಳೆ ಪ್ರಾಜೆಕ್ಟ್ ಬಂದಿದೆ, ನೆಕ್ಸ್ಟ್ ಯಾವ್ದಾರ ಮಾಡಿ ಅಂತ ಹೇಳ್ತೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಅಂತ. ಬಟ್ ಇನ್ನೊಂದೆರಡು ಪ್ರಾಜೆಕ್ಟ್ ಅಂದರೆ ಕಂಟಿನ್ಯೂಸ್ ಪ್ರಾಜೆಕ್ಟ್ ಬರಬೇಕು ರಾಘವಣ್ಣ. ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ಅಟ್ಲೀಸ್ಟ್ ನೀವು ಪ್ರಾಜೆಕ್ಟ್ ಇನ್ನೊಂದು ಮಾಡಲೇಬೇಕು ನನಗೆ. ಸೊ ಬರ್ತಾನ ರಾಜವಣ್ಣ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ರಾಘವಣ್ಣ. ಎಂಟೈರ್ ಟೀಮ್ ಶಿಶಿರ್ ಮತ್ತು ಸಿದ್ದು ತುಂಬ ಚೆನ್ನಾಗಿದೆ ನಿಮ್ಮ ಅಪ್ರೋಚು. ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡಿ, ದಯವಿಟ್ಟು ಮುಂದೆ ಮಾಡಿ. ಬಟ್ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರಾ, ಈ ವಿಡಿಯೋ ನೋಡಿ ಈ ಫಿಲ್ಮ್ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಅವ್ರಿಗೊಂದು ಸಪೋರ್ಟ್ ಮಾಡಿ. ಒಂದು ಶೇರ್ ಅಟ್ಲೀಸ್ಟ್ ನಿಮ್ಮ ಡೊನೇಟ್ ಮಾಡಿದ್ಮೇಲೆ ಆ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಅವರು ಸಹ ಇಷ್ಟಪಡ್ತಾರೆ. ವೀಕೆಂಡ್ಸ್ ಯಾವಾಗಾದ್ರೂ ನೀವು ಫ್ರೀ ಆಗಿರ್ಬೋದು, ಯಾವಾಗಾದ್ರೂ ಸರಿ. ಯೂಶ್ವಲಿ ಯೂಟ್ಯೂಬ್ ಇವಾಗೆಲ್ಲ ಸ್ಮಾರ್ಟ್ ಟಿವಿ ಇರೋದ್ರಿಂದ ಮನೇಲಿ ಕೂತ್ಕೊಂಡು ಆರಾಮಾಗಿ ನೀವು ಫಿಲ್ಮ್ ನೋಡ್ಬೋದು. ದಯವಿಟ್ಟು ಫಿಲ್ಮ್ನ ನೋಡಿ.
ಆ್ಯಕ್ಚುಲಿ ಚಾಂದಿನಿ ಬಾರ್ ಸರ್ವೇ ಜನ ಸುಖಿನೋ ಭವಂತು. ಸೊ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಮೀಟ್ ಆಗ್ತೀನಿ. ಚಾಂದಿನಿ ಬಾರ್ ಒಳ್ಳೇದಾಗಲಿ ರಾಘವಣ್ಣ, ನಿಮಗೆ ಆಲ್ ದ ಬೆಸ್ಟ್. ಹೊಸ ಹೊಸ ಪ್ರಾಜೆಕ್ಟ್ ಬರಲಿ. ದಯವಿಟ್ಟು ನೆಕ್ಸ್ಟ್ ಫಿಲ್ಮ್ ಮತ್ತೆ ನಾನೇ ರಿವ್ಯೂ ಮಾಡೋ ಅಂಥ ಒಂದು ಚಾನ್ಸ್ ನಂಗೆ ಸಿಗಲಿ. ಒಳ್ಳೇದಾಗಲಿ ರಾಘವಣ್ಣ. ಥ್ಯಾಂಕ್ ಯು ಸೊ ಮಚ್.